ಹಲೋ ಡಾರ್ಲಿಂಗ್. ಡಾರ್ಲಿಂಗು, ಇದ್ಯಾವ ಬಾದ್ರಾಯಣ ಸಂಬಂಧ? ಏಯ್, ಯಾರ್ ನೀನು? ಓಹೋ, ಏನಿದು ಡಾರ್ಲಿಂಗ್ ಇವೆಲ್ಲ ಹುಡುಗಾಟ? ಬಾ ಅಂತ ಕರ್ದ್ಬಿಟ್ಟು ಈಗ ಬಂದ್ಮೇಲೆ ಯಾರು ಹಾ ದೂರ ನಿಂತ್ಕೊಳಕ ಬಂದೆ. ಪಕ್ಕ ಕರ್ದು ಕೂಡಿಸ್ಕೊಳದ್ ಬಿಟ್ಟು ದೂರ ಹೋಗು ಅಂತೀಯಲ್ಲ. ನೋಡು, ಈಗ ಬಾಯಿ ಮುಚ್ಕೊಂಡು ಹೋಗ್ತೀಯಾ ಇಲ್ಲ ಯಾರನ್ನಾದ್ರೂ ಕರೀಲ? ಬಾ ಅಂತ ನನ್ನ ಕರ್ದ್ಮೇಲೆ ಬೇರೆಯವ್ರನ್ನ ಕರೆಯೋ ಅಗತ್ಯ ಏನಿದೆ ಡಾರ್ಲಿಂಗ್? ಯಾವನೇ ನೀನ್ ಡಾರ್ಲಿಂಗು? ನೋಡು, ಬಿಟ್ಟ ಅಂದ್ರೆ ಕವಣೆ ಹಂಗ ಉದ್ರೋ ಬಿಡ್ಬೇಕು. ಡಾರ್ಲಿಂಗ್, ಯಾರಿ ಹುಡುಗಿ? ಸಾರ್, ಇವಳು ಯಾರೋ ಏನೋ ನಂಗೆ ಗೊತ್ತಿಲ್ಲ ಸರ್. ನಾನೇನೋ ಲೈಟ್ ಆಗಿ ಡ್ರಿಂಕ್ಸ್ ತಗೊಂಡು ಏನೋ ಯೋಚನೆ ಮಾಡ್ತಾ ಕುಂತಿದ್ರೆ ಪುಸ್ತಕಂತ ರೂಮ್ ಒಳಗೆ ನುಗ್ಗ ಬಂದು ಇಲ್ಲದ ಫಜೀತಿ ಮಾಡ್ತಾ ಇದ್ದಾಳೆ ನೋಡಿ ಇವಳು. ಏಯ್, ಯಾಕಯ್ಯ ಸುಳ್ಳು ಹೇಳ್ತೀಯಾ? ನೋಡಿ ಸರ್, ಇವತ್ ಬೆಳಿಗ್ಗೆ ಅಡ್ವಾನ್ಸ್ ಆಗಿ 100 ರೂಪಾಯಿ ಕೊಟ್ಬಿಟ್ಟು ಸಾಯಂಕಾಲ ರೂಮ್ ಕರ್ಸ್ಕೊಂಡು ಈಗ ನಿಮ್ಮ ನೋಡಿದ ತಕ್ಷಣ ಕಥೆನೇ ಬದಲಾಯಿಸ್ತಿದ್ದಾನಲ್ಲ ಸರ್. ಏನೋ ಮುದಿಗೂಬೆ, 3 ಕತ್ತೆ ವಯಸ್ಸಾಗಿದೆ, ಈ ವಯಸ್ಸಿನಲ್ಲಿ ಹುಡುಗಿ ಬೇಕಾ? ಸ್ವಲ್ಪ ಮರ್ಯಾದೆಯಾಗಿ ಮಾತಾಡ ಕೇಳಿ ಸರ್ ಇವನ್ಗೆ. ಓ, ಭಾರಿ ಮರ್ಯಾದಸ್ತ ಆಗಿದ್ರೆ ಇಂಥ ಕೆಲಸ ಮಾಡ್ತಿದ್ದೀನಿ ನೀನು? ಸರ್, ನಮ್ಮ ಪ್ರಾಣಿಗೂ ಹೇಳ್ತಾ ಇದ್ದೀನಿ ಸರ್, ಇವಳು ಯಾರೋ ಏನೋ ನಂಗೆ ಗೊತ್ತಿಲ್ಲ ಸರ್. ನೀವೆಲ್ಲ ತಿಳಿದಿರೋ ಹಾಗೆ ಇಲ್ಲಿ ಅಂತದ್ದೇನು ಆಗಿಲ್ಲ ಸರ್. ಸಾಹೇಬ್ರ ಹತ್ರ ಹೇಗೆ ನಡ್ಕೋಬೇಕಂತ ಗೊತ್ತೇ ನಿನಗೆ? ಮ್ಯಾನೇಜ್ ಗೊತ್ತೇನೆ ನಿನಗೆ? ಗೊತ್ತಿದ್ಯಪ್ಪ, ಗೊತ್ತಿದೆ. ಎಂತ ಕೊಡ್ತಿದ್ದ ನನ್ಗೆ? ಮಿಸ್ಟರ್, ಯುವರ್ ಅಂಡರ್ ಅರೆಸ್ಟ್. ವಾಟ್ ನಾನ್ಸೆನ್ಸ್? ಯಾವ ಚಾರ್ಜ್ ಮೇಲೆ ನನ್ನ ನೀವು ಅರೆಸ್ಟ್ ಮಾಡ್ತೀರಾ? ಚಾರ್ಜ್ ಬೇಕಾ? ಹುಡುಗಿನ ಹೋಟ್ಲು ರೂಮಲ್ಲಿ ಕರ್ಕೊಂಡ್ ಬಂದಿದ್ದು ಫಸ್ಟ್ ಕೇಸ್, ನಮ್ಮ ಲಂಚ ಕೊಡಕ್ ಬಂದಿದ್ದು ಸೆಕೆಂಡ್ ಕೇಸ್. ಇವೆರಡು ಸೇರಿ ಭಾರಿ ಕ್ರಿಮಿನಲ್ ಕೇಸ್. ಎತ್ಕೊಂಡು ಸೋಟ್ ಕೇಸ್. ಇಂಪಾಸಿಬಲ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್ ಮೇಡಮ್. ನಿಮ್ ಆಕ್ಟಿಂಗ್ ಬಹಳ ಚೆನ್ನಾಗಿತ್ತು. ನಾನೇ ಫೋನ್ ಆಗ್ಬಿಟ್ಟೆ, ನೀವು ಲೇಡಿ ಪೊಲೀಸ್ ಮರ್ತ್ಬಿಟ್ಟೆ. ಯಾರು? ಮನುಷ್ಯ. ಮನುಷ್ಯ ಅಂತ ನನಗೂ ಗೊತ್ತಿದೆ. ಯಾರಿವನು? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಭುಜಂಗ, ನನ್ ಫೋಟೋ ನಿಮ್ ಕೈಗೆ ಯಾಕೆ ಬಂತ್ರಿ? ವಿಷಯ ಇದೆ, ಅದಕ್ಕೋಸ್ಕರ ಬಂತು. ನೀವು ಪೊಲೀಸ್ನವರು ಏನ್ ಬೇಕಾದ್ರೂ ಮಾಡ್ತೀರಾ. ಯಾವ್ದೋ ಕೇಸ್ ಯಾರೋ ಬೇಕಾಗಿತ್ತು, ಅದಕ್ಕೆ ಇವನ್ ಜೊತೆ ನನ್ ಫೋಟೋ ಜೋಡಿಸಿ ನನಗೂ ಇವನ್ಗೂ ಸಂಬಂಧ ಕಟ್ತಾ ಇದ್ದೀರಾ? ಭುಜಂಗ, ನೀನ್ ಕಲ್ತಿರೋ ಬುದ್ಧಿ ಎಲ್ಲ ನನ್ನ ಹತ್ರ ತೋರ್ಸ್ಬೇಡ. ಹಾಂಗ್ಕಾಂಗ್ ನಲ್ಲಿ ಇವನು ನಿನ್ ಕೈಗೆ 80 ಲಕ್ಷ ರೂಪಾಯಿ ಡೈಮಂಡ್ಸ್ ಕೊಟ್ಟಿರೋದು ನನಗ್ ಗೊತ್ತು. ಅದನ್ನ ನೀನ್ ಇಲ್ಲಿಗೆ ತಂದಿರೋದು ನನಗ್ ಗೊತ್ತು. ಆದ್ರೆ ಅದನ್ನ ಈಗ ಎಲ್ಲಿಟ್ಟಿದ್ಯಾ? ಯಾರನ್ನು ಮಾರಬೇಕು ಅಂತಿದ್ಯಾ? ಅದು ನನಗ್ ಗೊತ್ತಾಗ್ಬೇಕು. ಬಗಳು ಬಗಳು. ಗೊತ್ತಿಲ್ಲ ಅಂತ ಮುಗೀತು. ಇನ್ನೂ ಮುಗ್ದಿಲ್ಲ. ಯಾಕ ನಗ್ತಾ ಇದೀಯಾ? ನಿನ್ನದು ಅಡ್ತಾರ ನೋಡಿ. ಅಲ್ಲ ಕಣ ಬೆಪ್ತ ಕಡೆ, ಸಿಗರೇಟ್ ತಗೊಂಬಂದಲ್ಲ, ಬೆಂಕಿ ಪಣ್ಣ ತಗೊಂಬರ್ಬಾರ್ದಾಗಿತ್ತ? ಎರಡು ದಿವಸ ಠಿಕಾಣಿ, ವರ್ಷನ 6 ತಿಂಗಳ. ಏನ್ ಜನಗಳಯ್ಯ ಈ ಪೊಲೀಸ್ನವರು. ಅಲ್ಲ, ಇವ್ರ ಕೈಲಿ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕಂಡಿಡಿಯಕ್ಕಾಗಲ್ಲ ನೋಡು. ಮತ್ತೆ ನಾನ್ ಹೋಟ್ಲಲ್ಲಿದ್ದಾಗ ಅದ್ಯಾವ್ದೋ ಒಂದು ಹುಡುಗಿ ಬಂದು, ಓ ಹುಡುಗಿ ಕೇಸು ನಿಂದು? ನಿನಗೆ ಯಾಕೆ ಬಂತ ಈ ವಯಸ್ಸಲ್ಲಿ ಚಪಲ? ವಾಟು ಇಲ್ಲ ಪಾಟು ಇಲ್ಲ, ಹುಣಸೆ ಮರ ಮುಪ್ಪಾದ್ರೆ ಮರಿ ಹುಳಿ ಮುಪ್ಪಾಗುತ್ತಾ? ಕಪ್ಪೆ ತರ ಬಟ್ಬಿಡ್ಬೇಡ, ಬಾಯಿ ಮುಚ್ಕೊಂಡು ಸುಂದರು. ಇರ್ಲಿ ಬಿಡಮ್ಮ, ಮನುಷ್ಯ ಸತ್ ಮೇಲೆ ಬಾಯಿ ಮುಚ್ಕೊಂಡು ಇರ್ಲೇಬೇಕು. ಇರೋವರೆಗೂ ಮಾತಾಡ್ತಾ ಇದ್ಬಿಡ ಬಡಬಡ ಅಂತ. ಯಾವ ಊರ್ ನಿಂದು? ಯಾವ ಊರಾದ್ರೆ ನಿನ್ಗೇನು? ಓಹೋ, ಪರದೇಶಿ, ದಿಕ್ಕು ದೇಶ ಇಲ್ದವನು. ಯಾಕೊಂಥರ ಕಾರ್ಕಾರವಾಗಿದೆಯಲ್ಲ? ನಾನ್ ಖಾರ ತಿನ್ನೋ ಜಾಸ್ತಿ, ಅದಕ್ಕೆ. ನಿನ್ನ ಮನೆ ಕಾಯುವ ಖಾರ ಜಾಸ್ತಿ ತಿನ್ಬಾರ್ದು ಕಣ, ಫೈಲ್ಸ್ ಕಂಪ್ಲೇಂಟ್ ಬರುತ್ತೆ. ಬಂದ್ರ ಬರ್ಲೆ ತಿಕ್ಕಲು ಮುಂಡೆದು. ಹೌದು, ನಾವ್ ಹಾಗೇನೆ.
ದೊಡ್ಡ ಮನುಷ್ಯ ನೀನ್ ಯಾಕೆ ಬಂದೆ ಇಲ್ಲಿಗೆ? ಅವನು ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ. ಅವನು ನಮಗೊಂಥರ ಪರ್ಮನೆಂಟ್ ಗಿರಾಕಿ ಇದ್ದ ಹಾಗೆ, ಅವನು ಇದೊಂಥರ ಅತ್ತೆ ಮನೆ ಇದ್ದ ಹಾಗೆ. ಹೌದೌದು, ಇವನೇ ನಮ್ಮ ಮಾವ. ಇವನ ಮಗಳನ್ನೇ ನಾನು ಮದುವೆ ಮಾಡ್ಕೊಳ್ಳೋದು. ಯಾಕಪ್ಪ, ಏನಯ್ಯ ನಿನ್ ಥರ ಕೇಸ್ ಅಲ್ಲಯ್ಯ ನಂದು. ನಂದೇನಿದ್ರು ಪಬ್ಲಿಕ್. ನಾನೊಂಥರ ಸಾರ್ವಜನಿಕ ವ್ಯಕ್ತಿ. ಈ ಊರ್ನಲ್ಲಿ ಯಾರನ್ನ ಬೇಕಾದ್ರೂ ವಿಚಾರಿಸು, ನನ್ನ ವಿಚಾರ ಪ್ರತಿಯೊಬ್ಬರಿಗೂ ನಾನು ಯಾರು ಅಂತ ಗೊತ್ತು. ಓಹೋ, ಇವನೇನು ವಿಕ್ರಮಾದಿತ್ರಾಯ? 6 ತಿಂಗಳು ರೋಡ್, 6 ತಿಂಗಳು ಜೈಲು. ಕೇಳಿದೇನಪ್ಪ ಅಣ್ಣ, ನಾವಿಲ್ಲಿ ಬಂದು ಹೋಗ್ಲಿಲ್ಲ ಅಂದ್ರೆ ನೀನು ಹೊಟ್ಟಿಗೇನಪ್ಪ ತಿಂತೀಯ? ಮಣ್ಣು ತಿಂತೀಯ? ಯಾವನ ಸಂಬಳ ಕೊಡ್ತಾನೆ ನೀನು ಪುಗ್ಸಟ್ಟೆ? ಅಲ್ಲ ಕಣ, ಗಂಡಸೇನೆ ನೀನು, ಮೀಸೇನೆ ಇದು, ಮೂರಿಗೆ ನಶೆ ಮೆತ್ಕೊಂಡಾಗಿದೆ ವರ್ಷ. ಅದೊಂಥರ ಸ್ಟೈಲು ಕಣೆ. ಯಾವ ಸಿಮೆ ಸ್ಟೈಲ್? ಹಿಟ್ಕಾಣದ ಸ್ಟೈಲ್. ನಿಮ್ಮನ್ನ ಹೀಗೆ ಸುಮ್ಮನೆ ಬಿಡಬಾರ್ದು. ಕೈ ಕಾಲು ಮುರಿದು ಸೊಂಟ ಮುರಿದು ಹೌದು ಶೇಪ್ ತೆಗೆಬೇಕು. ನನ್ನ ಅನುಭವ ಏನು, ನನ್ನ ಸರ್ವಿಸ್ ಏನು, ನಿನ್ನ ಯೋಗ್ಯತೆ ಏನು, ನೀನ್ ಯಾರು, ನಿಮ್ಮಪ್ಪ ಯಾರು, ನಿಮ್ಮಮ್ಮ ಯಾರು, ನೀನು ಹುಟ್ಟಿದ್ದೆಲ್ಲಿ, ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು, ನಿಮ್ಗೇನಾದ್ರೂ ಗೊತ್ತಿದ್ಯಾ? ಅದೆಲ್ಲ ಅವನು ಸರಿ ಗೊತ್ತಿದ್ದಿರ್ತಾನೆ. ಅಲ್ವಾ? ಅಲ್ಲ, ನನ್ನ ಮೇಲೆ ರೂಪ ಆಗ್ತಾನಲ್ಲ, ಅವನ ಸುಮ್ಮನೆ ಬಿಡಬಾರ್ದು. ಶೇಪ್ ತೆಗೆದ್ಬಿಡ್ಬೇಕು, ತೆಗೆದು ಬಿಡಬೇಕು. ಏರೋಪ್ಲೇನ್ ಎತ್ತು ಬಿಡಬೇಕು, ಬೆಂಡ್ ಎತ್ತು ಬಿಡ್ಬೇಕು, ಮಂಡ್ಯ ಬೋರ್ಸ್ ಬಿಡಬೇಕು. ಅಲ್ಲ, ದುಡಿಯೋ ವಯಸ್ಸಿನಲ್ಲಿ ಹೀಗ್ ಲಾಕಪ್ ನಲ್ಲಿ ಕೂತಿದಾನಲ್ಲ, ಅವನ ಬುದ್ಧಿ ಇದೆಯಾ? ನಿನಗಿರೋ ಬುದ್ಧಿ ಅವನು ಎಲ್ಲ ಬರಬೇಕು. ನನ್ನ ಮೇಲೆ ರೂಪ ಹಾಕ್ತಾನಲ್ಲ, ಅವನ ಮರ್ಯಾದೆ ಇದೆಯಾ? ನಿನಗಿರೋ ಮರ್ಯಾದೆ ಅವನಿಗೆಲ್ಲ ಇರಬೇಕು. ಹೌದು. ನೀನ್ ಹೇಗೆ ಹೊರಗಡೆ ಬಂದೆ? ಇದು ನೀನ್ ಮಾಡ್ತಾ ಇರೋ ಡ್ಯೂಟಿ ನೋಡ್ದೇನೋ? ಎಂಥ ನಿಯತ್ಗಾರರು ನಾವು, ಎಂಥ ಸತ್ಯವಂತರು. ಒಂದು ಕ್ಷಣದಲ್ಲಿ ಹಾರ ಬಿಡ್ತಾ ಇದ್ದೆ. ನನ್ನ ಬದಲು ನೀನ್ ಲಾಕಪ್ ನಲ್ಲಿ ಕೊಳಿಬೇಕಾಗ್ತಿತ್ತು. ಬಾ ನಡಿ. ನ್ಯಾಯವಾಗಿ ನನ್ನೊಂದು ಫೋಟೋ ನಿಮ್ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೇಕು ದಿನ, ಊದ್ಗಡ್ಡಿ ಹಚ್ಕೊಂಡು. ಮಗನೇ ಬಾರೆ ಒಳಗೆ, ಬಾರೆ ಒಳಗೆ. ಸಾಹೇಬ್ರು ಬೈತಾರಪ್ಪ ನನ್ನ. ಏನೋ ಪ್ರಾಣ ತಿನ್ಬಿಡ್ತಿದ್ಯಲ್ಲಪ್ಪ ನೀನು. ಏನಪ್ಪ ನಮ್ ಕೆಲಸ ತಿಳಿಸ್ಬಿಡ್ತಿದ್ಯಲ್ಲಪ್ಪ ನೀನು. ಸಾಹೇಬ್ರು ಬೈತಾರ? ಅಯ್ಯೋ ಪಾಪಿ, ಹೆತ್ತೋಟೆ ಬೆಂಕಿ ಇಟ್ಬಿಟ್ಟಿಯಲ್ಲೋ. ನೀನ್ ಏನೇನೋ ಆಗ್ತೀಯ ಅನ್ಕೊಂಡಿದ್ದೆ, ಯಾಕೋ ಹೀಗಾಗ್ಬಿಟ್ಟೆ? ಏನಾಗಿದೆ ನಮ್ಮ ನಾನು ಇವಾಗ? ಅಮ್ಮ, ಮನುಷ್ಯನಿಗೆ ಎಲ್ಲಾದ್ರೂ ಅನುಭವ ಬೇಕು, ಆಗ್ಲೇ ಒಂದು ಪೂರ್ಣತೆ ಅನ್ನೋದು ಬರೋದಕ್ಕೆ ಸಾಧ್ಯ. ಇವತ್ತು ಜೈಲು ಹೋಗೋವರೇ ನಾಳೆ ದೊಡ್ಡ ವ್ಯಕ್ತಿಗಳಾಗಬಹುದು. ಹಾಗೆ ಯಾರು ಕಂಡಿದ್ದಾರೆ? ನಿನ್ ಮಗನು ನಾಳೆ ಹಾಗಾಗ್ತಾನೋ ಏನೋ. ಓಹೋ, ಅದಕ್ಕೆ ಇಲ್ಲಿಗೆ ಬಂದಿದ್ದೀಯಪ್ಪ. ನಿಮ್ಮಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದು ಎಷ್ಟು ನಿಷ್ಠೆಯಿಂದ ನಡ್ಕೊಂಡ್ರು. ಅಂಥವ್ರ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯ್ತು ಬಿಡು. ನಾನು ಅದಕ್ಕೆ ಹತ್ತತ್ರದಲ್ಲಿ ಅಮ್ಮ ಇರೋದು. ನಮ್ಮಪ್ಪ ಪೊಲೀಸ್ ಇನ್ಸ್ಪೆಕ್ಟ್ರು, ನಾನ್ ಖೈದಿ ಅಷ್ಟೇ. ನನಗೋಸ್ಕರ ಒಂದು ಸ್ಪೆಷಲ್ ರೂಮು, ಅದಕ್ಕೊಂದು ಬಾಗಿಲು, 4 ಜನ ಕಾವಲುಗಾರರು, ಜೊತೆಗೊಬ್ಬ ಸ್ನೇಹಿತ. ಈ ವೈಭವ ಎಲ್ಲ ನಮ್ಮಪ್ಪನಿಗಿತ್ತ ಅಮ್ಮ. ಅಯ್ಯೋ ನಾಚಿಕೆಟ್ಟವನೇ, ನಿನ್ನ ಹತ್ರ ಮಾತಾಡೋರ್ಗ್ ಬುದ್ಧಿ ಇಲ್ಲ ಕಣೋ. ಅದಕ್ಕೆ ಇಲ್ಲಿ ಬೇಡ, ರಜಾ ತಗೊಂಡ್ ಮನೆ ಬರ್ತೀನಿ, ಅಲ್ಲಿ ಕೂತ್ಕೊಂಡು ಮಾತಾಡೋಣ ನಿಧಾನವಾಗಿ. ಅಯ್ಯೋ ದೇವ್ರೆ, ನಿನ್ ಬುದ್ಧಿ ನೆಟ್ಟಿಗಿದೆ ಅಂತ ತಿಳ್ಕೊಳ್ಳ, ಇಲ್ಲ ಅಂತ ತಿಳ್ಕೊಳ್ಳ. ಏನ್ ಗ್ರಹಚಾರನಪ್ಪ ನಂದು. ಇದನ್ನೆಲ್ಲ ನೋಡೋದಕ್ಕೋಸ್ಕರನೇ ಇನ್ನೂ ನಾನು ಬದುಕಿರ್ಬೇಕಾ? ಈ ಜನ್ಮದಲ್ಲಿ ನೀನು ಉದ್ಧಾರವಾಗಲ್ಲ ಕಣೋ, ಉದ್ಧಾರವಾಗಲ್ಲ. ಇದೆಲ್ಲ ನನ್ನ ಕರ್ಮನಪ್ಪ. ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ದೇವರಿಲ್ಲ ಅಂತ ನಾನು ಅಂದ್ಕೋತೀನಿ. ನನ್ನ ಮಗನಿಗಿಂತ ಕಳ್ಳ ಇಲ್ಲ, ನನ್ನ ಮಗನಿಗಿಂತ ಕಳ್ಳ ಇಲ್ಲ ಅಂತ ನಮ್ಮ ಅಮ್ಮ ಅಂತಾಳೆ. ಇದು ನನ್ನ ಹಣೆ ಬರಹ. ಏನಪ್ಪಾ ಪಾರ್ಟ್ನರ್, ಏನನ್ನುತ್ತೆ ನಿನ್ನ ಹಣೆ ಬರಹ? ಯೋ ಕಾನ್ಸ್ಟೇಬಲ್, ನನಗೆ ಬೇರೆ ರೂಮ್ಗಾಕ. ಇವನ್ ಮಾತಿನ ಚಾಟಿ ಅದಕ್ಕಿಂತ ನಾನು ಪೊಲೀಸ್ ವದನೆ ಎಷ್ಟೋ ಮೇಲಾಗಿತ್ತು. ನಿನ್ನ ಮಕ್ಕಷ್ಟು ಏನ್ ಭಾರಿ ಮರ್ಯಾದಸ್ಥನ ಮೊಮ್ಮಗ ನೀನು. ನಾನು ಮಾತುಗಾರ, ನಿನ್ನ ಮಹಾ ಗಂಭೀರಸ್ತ ಅಲ್ಲನ? ಮಗನೇ ಮಗ, ನಾನು ಇಲ್ಲಿರಲ್ಲ, ಯಾಗಿರಲ್ಲ.
ಮಾತ್ರ ಕೂಕೊಳ್ಳೋದು ಬ್ಯಾ ಅಂತ ಬೆಚ್ಚಗೆಲ್ಲ ಮಾತಾಡೋದು ಅಲ್ವೋ ಏನೋ ಮಾಡ್ತಿದ್ದೆ. ಕುತ್ತಿಗೆ ಕುಯ್ತಾ ಇದ್ದೆ. ಯಾರು? ಕಂಬಿದು, ನಿಂತಲ್ಲ. ಯಾವ್ದ್ರಿಂದ? ಇದರಿಂದ. ಬಾಯ್ ಬಿಟ್ಟೆ ಅಂದ್ರೆ ಮಗನೇ ತಿವಿದು ಬಿಡ್ತೀನಿ. ಅಲ್ವೋ ಬಕ್ರ, ಇದರಿಂದ ಕುಯ್ದ್ರಿ ಕಟ್ಟಾಗುತ್ತೇನೋ, ನಿಜವಾಗಿ ಇಲ್ಲಿಂದ ನೀನ್ ತಪ್ಪಿಸ್ಕೊಂಡು ಹೋಗ್ತೀಯೇನೋ? ಹಾಗೆ ತಿಳ್ಕೊಳ್ಳೋ, ಹೋಗ ಬಿತ್ಕೋ. ಯಾವಾಗ ನನ್ನ ಕರ್ಕೊಂಡು ಹೋಗ್ಬಿಡಪ್ಪ. ಹೇಗಪ್ಪ ನಿನ್ ಕರ್ಕೊಂಡು ಹೋಗೋದು? ಒಂದು ಕಂಬಿ ಕುಯ್ಬೇಕಾದ್ರೆ ನಂಗೆ ಸಾಕಾಗೋಯ್ತು, ಇನ್ನೊಂದು ಕಂಬಿ ಕುಯ್ಯೋಷ್ಟ್ರಲ್ಲಿ ಅವ್ರು ನನ್ನ ಕುತ್ತಿಗೆನೇ ಕುಯ್ದು ಬಿಡ್ತಾರ. ಹೋಗಲೇ ಹೊರಗಡೆ ಹೋದ್ರೆ ಏನ್ ಕಸಬ್ ಮಾಡ್ತೀನಿ ನೀನು? ತಿನ್ನಿಕ್ ಏನ್ ಸಂಪಾದನೆ? ಏನ್ 20, 30 ಅದೃಷ್ಟ ಕುಲಾಯಿಸಿದ್ರೆ 100. 5,000 ಸಿಗೋ ಹಾಗೆ ಮಾಡಿದ್ರೆ 5,000 ಏನ್ ಯಾವ್ದಾದ್ರು ಕುತ್ತಿಗೆ ಕತ್ತರಿಸ್ಬೇಕಾ? ಏನು ಕಷ್ಟವಿಲ್ಲ, ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು. ಅಷ್ಟೇನಾ? ಅಷ್ಟೇ. ನೀನು ಫೋನ್ ಹೇಳ್ಬೇಕಾದಿಷ್ಟು ಭುಜಂಗ ಸಿಕ್ಬಿದ್ದಾನೆ, ಆದ್ರೆ ಕೆಲಸ ಸಕ್ಸಸ್. ಇಷ್ಟು ಹೇಳಿದ್ರೆ ಸಾಕು, 5,000 ಗ್ಯಾರಂಟಿ. 5,000 ಯಾರು ಕೊಡ್ತಾರೆ? ನಮ್ ಕಡೆ. ನಿಮ್ ಕಡೆ ನನ್ನ ಹೇಗೆ ಗುರ್ತು ಹಿಡಿತಾರೆ? ನಿನ್ ಕೈನಲ್ಲಿ ಒಂದು ಟೆನ್ನಿಸ್ ರ್ಯಾಕೆಟ್ ಇರುತ್ತೆ, ಅದೇನ್ ಆಕಾಶದಿಂದ ಹಾರ್ ಬರುತ್ತಾ? ಪೂರ್ತಿ ಹೇಳೋವರೆಗೂ ಕೇಳೋ. ಹೇಳೋ. ಆ ರ್ಯಾಕೆಟ್ 3 ಡೈಮಂಡ್ಸ್ ಟೆನ್ನಿಸ್ ಕಬ್ನಲ್ಲಿದೆ, ಅದನ್ನ ನೀನ್ ತಗೊಂಡ್ ಬರ್ಬೇಕು. ಅದಲ್ಲಿ ಹೇಗೆ ಬಂತು? ಅದನ್ನ ನಾನೇ ಇಟ್ಟಿದ್ದೀನಿ. ಅದು ನಿಂದು ಅನ್ನೋದಕ್ಕೆ ಗುರ್ತೇನು? ಹೊಸ ರ್ಯಾಕೆಟ್, ರೆಡ್ ಲೆದರ್ ಹ್ಯಾಂಡ್ಲು. ನಮ್ಮೋರ ಆ ರ್ಯಾಕೆಟ್ ನಿನ್ ಕೈಲಿ ನೋಡಿದ ತಕ್ಷಣ ನೀನ್ ನಮ್ ಕಡೆ ಮುಂತ ಗುರ್ತು ಹಿಡಿದು ಬಿಡ್ತಾರೆ. ಮತ್ತೆ ಫೋನ್ ನಂಬರು ಆ ರ್ಯಾಕೆಟಿನ ಮೇಲಿದೆ ಕೊಡೋ, ಮರಿಬೇಡ. ಓಕೆ ಓಕೆ. 5,000 ರೂಪಾಯಿ ಗ್ಯಾರಂಟಿ ತಾನೆ? ಆಮೇಲೆ ಅದೇ. ಯಾವ ಕೆಲಸ ಬುಕ್ ಮಾಡಲ್ಲ? ಹಲೋ, ಯಾರು? ನಾನು ಗೋಪಿ. ಗೋಪಿ, ಈ ನಂಬರ್ ನಿನ್ಗೆ ಸಿಕ್ತು? ನನ್ನ ಕೈನಲ್ಲಿ ಒಂದು ಟೆನ್ನಿಸ್ ರ್ಯಾಕೆಟ್ ಇದೆ. ಅದೆಲ್ಲಿ ಸಿಕ್ತು? ಭುಜಂಗ ಕೊಟ್ಟ. ಭುಜಂಗ?